ಅವರು ಉರಿಯುವ ಬೆಂಕಿಯನ್ನು ಸೇರುವರು. ಉರಿಯುವ ಬೆಂಕಿ ಸ್ನೇಹಿತರೆ, ನಮಗೆ ಸ್ವಲ್ಪ ಬಿಸಿ ತಾಗಿದರೆ ಸಹಿಸಲು ಸಾಧ್ಯವಾಗುವುದಿಲ್ಲ. ನಮಗೆ ಆ ದಿನ ಆ ದೇವನು ಉರಿಯುವ ಧಗಧಗನೆ ಉರಿಯುವ ಬೆಂಕಿಯಲ್ಲಿ ಹಾಕುವನು. ನಮ್ಮ ಅವಸ್ಥೆ ಏನಾಗಬೇಕು ಅರಿಯಿರಿ, ತಿಳಿಯಿರಿ ಸ್ನೇಹಿತರೆ. ಆ ದೇವನು ಹೇಳುತ್ತಿದ್ದಾನೆ ಕುರ್ಆನಿನಲ್ಲಿ, ಅವರು ಉರಿಯುವ ಬೆಂಕಿಯನ್ನು ಸೇರುವರು. ಅವರು ಅಂದರೆ ಯಾರು? ಮನುಷ್ಯರೇ. ಮನುಷ್ಯರಲ್ಲಿ ಯಾರು? ಈ ಭೂಮಿಯಲ್ಲಿ ಆ ದೇವನು ನಮಗೆ ಕೊಟ್ಟಿರುವ ಜೀವನದಲ್ಲಿ ನಾವು ಯಾರಿಗಾದರೂ ತೊಂದರೆ ಮಾಡಿದ್ದರೆ, ಕಷ್ಟ ಕೊಟ್ಟಿದ್ದರೆ, ನಮ್ಮ ಕೈಗಳಿಂದ, ನಮ್ಮ ಕಾಲ್ಗಳಿಂದ, ನಮ್ಮ ನಾಲಿಗೆಯಿಂದ ಯಾರಿಗಾದರೂ ನಾವು ಕಷ್ಟ ಕೊಟ್ಟಿದ್ದರೆ, ಅದೇ ಥರ ಆ ದೇವನನ್ನು, ಏಕದೇವನನ್ನು ನಾವು, ನಮ್ಮ ಮಾಲೀಕನನ್ನು ಕಂಡುಹಿಡಿಯದೆ ನಮ್ಮ ಜೀವನವನ್ನು ವ್ಯರ್ಥ ಮಾಡಿ ಸತ್ತು ಹೋದರೆ ಆ ದೇವನು ನಮ್ಮನ್ನು ಧಗಧಗನೆ ಉರಿಯುವ ಬೆಂಕಿಯಲ್ಲಿ ಹಾಕುತ್ತಾನೆ. ಆದ್ದರಿಂದ ತಮ್ಮ ಮಾಲೀಕನನ್ನು ಹುಡುಕಿ. ತಮ್ಮ ಮಾಲೀಕ ಯಾರು? ಈ ಆಕಾಶವನ್ನು ಮಾಡಿದವನು, ಈ ಭೂಮಿಯನ್ನು ಹಾಸಿಗೆಯಾಗಿ ಹಾಕಿದವನು, ಈ ಮನುಷ್ಯರನ್ನು ಪ್ರತಿದಿನ ಬೇರೆ ಬೇರೆ ಮುಖವಾಗಿ ಮನುಷ್ಯರನ್ನು ಸೃಷ್ಟಿಸುತ್ತಿದ್ದಾನೆ. ಆ ಪ್ರಾಣಿಗಳಿಗೆ, ಈ ಮನುಷ್ಯರಿಗೆ ಎಲ್ಲರಿಗೂ ಆಹಾರವನ್ನು ಕೊಡುವವನು, ಆ ಮಳೆಯನ್ನು ಸುರಿಸುವವನು, ಯಾವುದೇ ಜಾತಿ ಧರ್ಮ ನೋಡದೆ ಎಲ್ಲ ಮನುಷ್ಯರಿಗೂ ಮಳೆಯನ್ನು ಸುರಿಸುವವನು, ಬಿಸಿಲನ್ನು ಕೊಡುವವನು. ಆ ಏಕದೇವನನ್ನು ಕಂಡುಹಿಡಿಯಿರಿ, ತಮ್ಮ ಮಾಲೀಕನನ್ನು ಕಂಡುಹಿಡಿಯಿರಿ.